ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ AMIS ಕನ್ನಡ. ಸೊ ನಾವು ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ NCERTನ ಮಾಡ್ತಾ ಇದ್ವಿ. ಲೆಟ್ಸ್ ಕಂಟಿನ್ಯೂ ಫ್ರಮ್ ಹಿಯರ್. ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಅದೇನೆಂದರೆ, ಇನ್ ಕೇಸ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿದಾಗ ಈ ಚಾನಲ್ ಇನ್ನೂ 10 ಜನಕ್ಕೆ ರೀಚ್ ಆಗುತ್ತೆ. ಆ್ಯಂಡ್ ಮೈ ಮೋಟಿವ್ ಇಸ್ ವೆರಿ ಕ್ಲಿಯರ್: ಎಜುಕೇಷನ್ ಆ್ಯಂಡ್ ರಿಸೋರ್ಸಸ್ ಶುಡ್ ಬಿ ಫ್ರೀ ಆಫ್ ಕಾಸ್ಟ್. ಸೊ ದಟ್ ಈಸ್ ದ ರೀಸನ್ ನಾನು ಈ ಚಾನಲ್ ಮಾಡೋದು. ಸೊ ನೀವು ಒಂದು ಸಬ್ಸ್ಕ್ರೈಬ್ ಹೊಡೆದ್ರೆ ಇದು ಇನ್ನೂ 10 ಜನಕ್ಕೆ ಈ ಚಾನಲ್ ರೀಚ್ ಆಗ್ತಾ ಹೋಗುತ್ತೆ. ಸೊ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಲ್ವಾ, ಅವರೆಲ್ಲರಿಗೂ ಈ ಚಾನಲ್ ರೀಚ್ ಆಗಲಿ ಅಂತ. ಓಕೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಪ್ಲೀಸ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ. ಟೆಲಿಗ್ರಾಮ್ಗೆ ಹೋಗಿ ಸರ್ಚ್ AMIS ಕನ್ನಡ. ಸೊ ಯಾವುದೇ ಅಪ್ಡೇಟ್ ಇದ್ದರೂ ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಥ್ರೂನೇ ಕೊಡ್ತಾ ಹೋಗ್ತೇನೆ. ಓಕೆ. ಸೊ ಲೆಟ್ಸ್ ಕಂಟಿನ್ಯೂ ನೌ. ಎಂಪ್ಲಾಯ್ಮೆಂಟ್ ಇನ್ ಫರ್ಮ್ಸ್, ಫ್ಯಾಕ್ಟ್ರೀಸ್ ಆ್ಯಂಡ್ ಆಫೀಸಸ್. ಫರ್ಮ್ಸ್ ಮತ್ತು ಫ್ಯಾಕ್ಟ್ರೀಸ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ, ಆಫೀಸಸ್ ಅಂದರೆ ಜನರಲಿ ಸರ್ವಿಸ್ ಸೆಕ್ಟರ್ ಅಂತ. ಸೊ ವಾಟ್ ಆರ್ 3 ಸೆಕ್ಟರ್ಸ್ ಆಫ್ ಡೆವಲಪ್ಮೆಂಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ದ ಫಸ್ಟ್ ಒನ್ ಇಸ್ ಪ್ರೈಮರಿ ಸೆಕ್ಟರ್. ಪ್ರೈಮರಿ ಸೆಕ್ಟರ್ ಅಂದರೆ ಅಗ್ರಿಕಲ್ಚರ್ ಬರುತ್ತೆ, ಮೈನಿಂಗ್ ಬರುತ್ತೆ, ಫಿಶರೀಸ್ ಬರುತ್ತೆ. ಸೆಕೆಂಡರಿ ಸೆಕ್ಟರ್ ಈಸ್ ಆಲ್ವೇಸ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಟೆರ್ಷರಿ ಸೆಕ್ಟರ್ ಈಸ್ ಸರ್ವಿಸ್ ಬೇಸ್ಡ್. ಎಜುಕೇಷನ್ ಸೆಕ್ಟರ್ ಆಗಿರ್ಬೋದು, ಕ್ಯಾಬ್ ಫೆಸಿಲಿಟೀಸ್ ಆಗಿರ್ಬೋದು, ಹಾಸ್ಪಿಟಲ್ ಫೆಸಿಲಿಟೀಸ್ ಆಗಿರ್ಬೋದು. ಸೊ ನಿಮಗೆ ಬರೀ ಸೇವೆಗಳು ಸಿಗುತ್ತೆ. ನೀವೀಗ ಒಂದು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನಾಳೆ ಹಾಸ್ಪಿಟಲ್ ನಂದು ಅಂತ ಹೇಳೋ ಹಾಗಿಲ್ಲ. ಅದಕ್ಕೆ ಅದನ್ನ ಸರ್ವಿಸ್ ಅಂತ ಕರೀತಾರೆ. ನೋಡೋಣ. In the course of economic development of a country, labor flows from agriculture to other related activities to industry and services. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಒಂದು ದೇಶ ಡೆವಲಪಿಂಗ್ ಫೇಸಿಂದ ಡೆವಲಪ್ಡ್ ಫೇಸ್ಗೆ, ಕಂಪ್ಲೀಟ್ಲಿ ಡೆವಲಪ್ಡ್ ಫೇಸ್ಗೆ ಹೋಗ್ತಾ ಇದೆ ಅಂದರೆ ದ ವೆರಿ ಫಸ್ಟ್ ಥಿಂಗ್ ಇಸ್ ಜನರಲಿ ಫಸ್ಟ್ ಅಗ್ರಿಕಲ್ಚರೇ ಮಾಡ್ತಾ ಇರ್ತಾರೆ, ವ್ಯವಸಾಯ ಮಾಡ್ತಾ ಇರ್ತಾರಲ್ವಾ. ಸೊ ಈ ನೆಲನ ಹೊಳಕ್ಕೆ ಇಬ್ಬರು ಸಾಕಂತ ಇಟ್ಕೊಳ್ಳಿ, ಸುಮ್ಮನೆ ಇಬ್ಬರು ಸಾಕಂತ ಇಟ್ಕೊಳ್ಳಿ. ಒಂದು ಫ್ಯಾಮಿಲಿ 20 ಜನ ಇದ್ದಾರೆ, 20 ಜನ ಕೂಡ ಈ ಹೊಲದಲ್ಲೇ ಕೆಲಸ ಮಾಡ್ತಿದ್ದಾರೆ. ಸೊ ಸ್ಲೋಲಿ ಏನಾಗುತ್ತೆ, 18 ಜನ ಈ ಹೊಲನ ಬಿಟ್ಟು ಐದರ್ ಫ್ಯಾಕ್ಟ್ರೀಸ್ಗೆ ಹೋಗಿ ಕೆಲಸಕ್ಕೆ ಸೇರ್ಕೋಬೋದು, ಆರ್ ಅವರು ಸರ್ವಿಸ್ ಸೆಕ್ಟರ್ಗೆ ಹೋಗಿ ಕೆಲಸಕ್ಕೆ ಸೇರ್ಕೋಬೋದು. ಈ 20 ಜನರಲ್ಲಿ 10 ಜನ ವಿದ್ಯಾವಂತರಾಗ್ಬೋದು, ಆಮೇಲೆ IAS ಆಫೀಸರ್ಸ್ ಆಗ್ಬೋದು, IPS ಆಫೀಸರ್ಸ್ ಆಗ್ಬೋದು, ಡಾಕ್ಟರ್ಸ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು. ಸ್ಲೋಲಿ ಏನಾಗುತ್ತೆ, ದೆರ್ ಈಸ್ ಡೈವರ್ಸಿಫಿಕೇಷನ್ ಆಫ್ ಎಂಪ್ಲಾಯ್ಮೆಂಟ್. ನೆನ್ಪಿಟ್ಕೊಳ್ಳಿ, ಜನರಲಿ ಯಾವತ್ತೂ ಕೂಡ ಫಸ್ಟ್ ಅಗ್ರಿಕಲ್ಚರ್ ಸೆಕ್ಟರಲ್ಲಿರುವಂಥ ವ್ಯಕ್ತಿಗಳೇ ಓದಿ ವಿದ್ಯಾವಂತರಾಗಿ ನೆಕ್ಸ್ಟ್ ಬೇರೆ ಬೇರೆ ಸೆಕ್ಟರ್ಸ್ಗೆ ಮೂವ್ ಆಗ್ತಾ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ ದಿಸ್ ಪ್ರೊಸೆಸ್ ವರ್ಕರ್ಸ್ ಮೈಗ್ರೇಟ್ ಫ್ರಮ್ ರೂರಲ್ ಏರಿಯಾಸ್ ಟು ಅರ್ಬನ್ ಏರಿಯಾಸ್. ವೆರಿ ವೆರಿ ಕಾಮನ್. ಅಗ್ರಿಕಲ್ಚರ್ ಎಲ್ಲಾಗುತ್ತೆ, ಜನರಲಿ ಹಳ್ಳಿಗಳಲ್ಲಾಗುತ್ತೆ. ಸೊ ಅಲ್ಲಿರುವಂಥ ಜನ ಏನು ಮಾಡ್ತಾರೆ, ಸಿಟಿಗಳ ಕಡೆ ಪಯಣನ ನಡೆಸ್ತಾರೆ. ಇದನ್ನು ನಾವು ಮೈಗ್ರೇಷನ್ ಅಂತ ಕರಿತೇವೆ. ಇದನ್ನು ನಾವು ಆಲ್ರೆಡಿ ಹ್ಯೂಮನ್ ಕ್ಯಾಪಿಟಲ್ ಚಾಪ್ಟರ್ಲಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಇವೆಂಚುವಲಿ at a much of later stage, the industrial sector begins to lose its share of the total employment as service sector enters into the period of expansion. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಫಸ್ಟ್ ಪ್ರೈಮರಿ ಸೆಕ್ಟರಲ್ಲಿ ಅತಿ ಜಾಸ್ತಿ ಜನ ಕೆಲಸ ಮಾಡ್ತಾರೆ. ಪ್ರೈಮರಿ ಸೆಕ್ಟರಲ್ಲಿರುವಂಥ ಜನ ನೆಕ್ಸ್ಟ್ ಚಿಕ್ಕ ಚಿಕ್ಕ ಫ್ಯಾಕ್ಟ್ರೀಸ್ಗೆ ಹೋಗೋದು, ಅಲ್ಲಿ ಹೋಗಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೂಲಿ ಕಾರ್ಮಿಕರ ಮಕ್ಕಳು ಎಜುಕೇಟೆಡ್ ಆದಮೇಲೆ ಅವ್ರು ಲಾಸ್ಟ್ ಈ IT ಸೆಕ್ಟರ್, ಮೆಡಿಕಲ್ ಸೆಕ್ಟರ್, ಎಜುಕೇಷನ್ ಸೆಕ್ಟರ್ಗೆ ಹೋಗೋದ್ರಿಂದ ಎಂಪ್ಲಾಯ್ಮೆಂಟ್ ಫ್ಲೋ ಏನಿದೆ, ಇನಿಷಿಯಲಿ ಆಲ್ವೇಸ್ ಪ್ರೈಮರಿ ಸೆಕ್ಟರ್ ಅಂತ ಸ್ಟಾರ್ಟ್ ಆದರೂ ಕೂಡ ಕೊನೆಗೆ ನದಿ ಥರ ಹಡ್ಕೊಂಡು ಟೆರಿಷರಿ ಸೆಕ್ಟರ್ ಕಡೆನೇ ಹೋಗುತ್ತೆ. ಇಟ್ ಈಸ್ ದ ಲಾ ಆಫ್ ಎಂಪ್ಲಾಯ್ಮೆಂಟ್, ದಟ್ ಈಸ್ ದ ಫ್ಲೋ ಆಫ್ ಎಂಪ್ಲಾಯ್ಮೆಂಟ್. ಅದನ್ನಲ್ಲಿ NCERT ಕೂಡ ಮೆನ್ಷನ್ ಮಾಡಿದ್ದಾರೆ. ದಿಸ್ ಶಿಫ್ಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೈ ಲುಕಿಂಗ್ ಅಟ್ ದ ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕರ್ಸ್ ಇನ್ ಇಂಡಸ್ಟ್ರಿ. ಅಂದರೆ ಯಾವ್ಯಾವ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟು ಜನ ಕೆಲಸ ಮಾಡ್ತಾರೆ ಅನ್ನೋ ಸ್ಟ್ಯಾಟ್ಸ್ನ ತೆಗೆದ್ರೆ, ಸ್ಟ್ಯಾಟಿಸ್ಟಿಕ್ಸ್ನ ತೆಗೆದ್ರೆ, ಫ್ಯಾಕ್ಟ್ಸ್ನ ತೆಗೆದ್ರೆ ನಮಗೆ ಗೊತ್ತಾಗತ್ತಂತ ಹೇಳ್ತಿದ್ದಾರೆ. ಜನರಲಿ ವಿ ಡಿವೈಡ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಇಂಟು 8 ಡಿಫ್ರೆಂಟ್ ಇಂಡಸ್ಟ್ರಿಯಲ್ ಡಿವಿಷನ್ಸ್. ಪ್ಲೀಸ್ ಒಂದು ನೋಟ್ಬುಕ್ನ ತಗೊಂಡು ಈಗ ಬರ್ಕೊಳ್ಳಿ. ಈ 8 ಸೆಕ್ಟರ್ಸ್ ತುಂಬ ಮುಖ್ಯ. 8 ಪ್ಲೇಸಸ್ ನೋಡಿ. ದೇ ಆರ್ ಅಗ್ರಿಕಲ್ಚರ್. ದ ವೆರಿ ಫಸ್ಟ್ ಥಿಂಗ್ ಇಸ್ ಅಗ್ರಿಕಲ್ಚರ್ ಸೆಕ್ಟರ್ ಇದೆ. ಮೈನಿಂಗ್ ಆ್ಯಂಡ್ ಕ್ವಾರಿಂಗ್. ಮೈನಿಂಗ್ ಅಂದರೆ KGF ಅಲ್ಲಿ ರಾಕಿ ಬಾಯ್ ಚಿನ್ನ ತೆಗಿತಿದ್ರಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಅಗ್ರಿಕಲ್ಚರ್ ಏನಿದೆ, ಅಗ್ರಿಕಲ್ಚರ್ ಏನೇನು ಬರುತ್ತೆ, ಅಗ್ರಿಕಲ್ಚರಲ್ಲಿ ಕ್ರಾಪಿಂಗ್ ಬರುತ್ತೆ. ಕ್ರಾಪಿಂಗ್ ಕೂಡ ಅಗ್ರಿಕಲ್ಚರಲ್ಲೇ ಬರುತ್ತೆ. ಜೊತೆಗೆ ಎನಿಮಲ್ ಹಸ್ಬೆಂಡ್ರಿ ಕೂಡ ಬರುತ್ತೆ, ಪ್ರಾಣಿ ಸಾಕಾಣಿಕೆ ಕೂಡ ಬರುತ್ತೆ. ಜೊತೆಗೆ ಫಿಶರೀಸ್ನ ಕೂಡ ಕನ್ಸಿಡರ್ ಮಾಡ್ಕೊಳ್ಳಿ ನೀವು, ಫಿಶರೀಸ್ ಕೂಡ ಬರುತ್ತೆ. ಜೊತೆಗೆ ಪ್ರೈಮರಿ ಸೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅಗ್ರಿಕಲ್ಚರ್ ಬರುತ್ತೆ, ಅದರಲ್ಲಿ ಕ್ರಾಪಿಂಗ್ ಇದೆ, ಜೊತೆಗೆ ಎನಿಮಲ್ ಹಸ್ಬೆಂಡ್ರಿ, ಪ್ರಾಣಿ ಸಾಕಾಣಿಕೆ ಕೂಡ ಇದೆ, ಫಿಶರೀಸ್ ಕೂಡ ಇದೆ. ಜೊತೆಗೆ ಭೂಮಿ ತಾಯಿ ನಮಗೆ ಮೈನಿಂಗ್ ಕೂಡ ಕೊಡ್ತಾಳೆ. ಸೊ ರಿಮೆಂಬರ್, ಮೈನಿಂಗ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಪ್ರೈಮರಿ ಸೆಕ್ಟರ್. ಈ ಫಸ್ಟ್ ಅಗ್ರಿಕಲ್ಚರ್, ಮೈನಿಂಗ್, ಕ್ವಾರಿಂಗ್ ಇದೆಲ್ಲ, ದಿಸ್ ಈಸ್ ಅ ಪಾರ್ಟ್ ಆಫ್ ಪ್ರೈಮರಿ ಸೆಕ್ಟರ್. ಪ್ರೈಮರಿ ಸೆಕ್ಟರ್ ಅಂದರೆ ನಮಗೆ ಬರುವಂಥ ವಸ್ತುಗಳು ಡೈರೆಕ್ಟ್ ಭೂಮಿ ತಾಯಿಯಿಂದ ಬರುತ್ತೆ. ಓಕೆ. ನೆಕ್ಸ್ಟ್ ಸೆಕೆಂಡರಿ ಸೆಕ್ಟರ್. ಸೆಕೆಂಡ್ ಪಾರ್ಟ್ ಬರೋದು ಸೆಕೆಂಡರಿ ಸೆಕ್ಟರ್, ಆರ್ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಕರಿತೀವಿ. ಉತ್ಪನ್ನ ಮಾಡುವಂಥದ್ದು ಫ್ಯಾಕ್ಟ್ರಿಗಳಲ್ಲಿ. ಅದರಲ್ಲಿ ಏನೇನು ಬರುತ್ತೆ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ, ಎಲೆಕ್ಟ್ರಿಸಿಟಿ, ಗ್ಯಾಸ್, ವಾಟರ್ ಸಪ್ಲೈ. ಎಲೆಕ್ಟ್ರಿಸಿಟಿ, ಗ್ಯಾಸ್ ಮತ್ತು ವಾಟರ್ ಸಪ್ಲೈ ಏನಿದೆ ಇದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲೇ ಬರುತ್ತೆ, ಆಯಿತಾ, ನೆನ್ಪಿಟ್ಕೊಳ್ಳಿ. ಕನ್ಸ್ಟ್ರಕ್ಷನ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಸೊ ನೋಟ್ ಮಾಡ್ಕೊಳ್ಳಿ, ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಿಸಿಟಿ, ಗ್ಯಾಸ್, ವಾಟರ್ ಸಪ್ಲೈ ಮತ್ತು ಕನ್ಸ್ಟ್ರಕ್ಷನ್ ಏನಿದೆ ಅಲ್ವಾ, ಈ ಮೂರು ಕೂಡ
ಮತ್ತೆ ಸ್ಟಾರ್ಟ್ ಆಯಿತು ರೋಗ ಇದಕ್ಕೆ ರೋಗ ಮುಗಿದೋಗಿದೆ ಅಂತ ಅಂದ್ಕೊಂಡಿದ್ದೆ, ಪರವಾಗಿಲ್ಲ. ಕನ್ಸ್ಟ್ರಕ್ಷನ್ ಏನಿದೆ ಈ ಮೂರು ಕೂಡ ಏನಾಗುತ್ತೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿಗೆ ಬರುತ್ತೆ. ಮೂರನೇದು ಸರ್ವಿಸ್ ಬೇಸ್ ಸೆಕ್ಟರ್. ಸರ್ವಿಸ್ ಬೇಸ್ ಸೆಕ್ಟರ್ ಅಂದರೆ ಇಲ್ಲಿ ನಿಮಗೆ ವಸ್ತು ಸಿಗಲ್ಲ, ಬರೀ ಸೇವೆ ಮಾತ್ರ ಸಿಗುತ್ತೆ. ಅದರಲ್ಲಿ ಏನೇನು ಬರುತ್ತೆ ನೋಡಿ, ಟ್ರೇಡ್ ಈಸ್ ಅ ಸರ್ವಿಸ್ ಸೆಕ್ಟರ್, transport and storage is also a service sector, and services are also service sector. ಸೇವೆಗಳು. ಸೊ ಏನಂತ ಹೇಳಿದೆ, ಮೂರು ಥರ ಇದಿದೆ, ಪ್ರೊಡಕ್ಷನ್ಸ್ ಇದೆ. ಫಸ್ಟ್ ಒನ್ ಈಸ್ ಪ್ರೈಮರಿ ಸೆಕ್ಟರ್. ಪ್ರೈಮರಿ ಸೆಕ್ಟರಲ್ಲಿ ಅಗ್ರಿಕಲ್ಚರ್ ಬರುತ್ತೆ, ಆ್ಯನಿಮಲ್ ಹಸ್ಬೆಂಡ್ರಿ ಬರುತ್ತೆ, ಫಿಶಿಂಗ್ ಬರುತ್ತೆ, ಮೈನಿಂಗ್ ಬರುತ್ತೆ, ಕ್ವಾರಿಂಗ್ ಬರುತ್ತೆ. ಸೆಕೆಂಡ್ ಬರೋದು ಸೆಕೆಂಡರಿ ಸೆಕ್ಟರ್. ಸೆಕೆಂಡರಿ ಸೆಕ್ಟರ್ಲಿ ಏನು ಬರುತ್ತೆ, ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ, ಎಲೆಕ್ಟ್ರಿಸಿಟಿ, ಗ್ಯಾಸ್, ವಾಟರ್ ಸಪ್ಲೈ ಕೂಡ ಬರುತ್ತೆ, ಕನ್ಸ್ಟ್ರಕ್ಷನ್ ಬರುತ್ತೆ. ಥರ್ಡ್ ಒನ್ ಈಸ್ ಟೆರಿಷರಿ ಸೆಕ್ಟರ್, ಸೇವೆಗಳು ಮಾತ್ರ. ಇದರಲ್ಲಿ ಏನು ಬರುತ್ತೆ, ಟ್ರೇಡ್ ಬರುತ್ತೆ, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಸ್ಟೋರೇಜ್ ಬರುತ್ತೆ, ಜೊತೆಗೆ ಸರ್ವಿಸಸ್ ಕೂಡ ಬರುತ್ತೆ. ಯಾವ್ಯಾವ ಥರ ಸರ್ವಿಸಸ್ ಬರುತ್ತೆ ನೋಟ್ ಡೌನ್ ಮಾಡ್ಕೊಳ್ಳಿ. ಹೆಲ್ತ್ ಕೇರ್ ಸರ್ವಿಸಸ್ ಬರುತ್ತೆ, ಎಜುಕೇಷನ್ ಸರ್ವಿಸಸ್ ಬರುತ್ತೆ, ಕ್ಯಾಬ್ ಸರ್ವಿಸಸ್ ಬರುತ್ತೆ, ಹೋಟೆಲ್ ಸರ್ವಿಸಸ್ ಬರುತ್ತೆ, ಎಕ್ಸೆಟ್ರಾ. ಸೊ ಸರ್ವಿಸಸ್ ಅಂದರೆ ಏನು, ನಿಮಗೆ ಸೇವೆ ಸಿಗತ್ತೆ, ಆ ವಸ್ತು ಸಿಗಲ್ಲ. ಇವತ್ತು ರಾತ್ರಿ ನೀವು ಹೋಟ್ಲ್ ಇದ್ದರೆ ಆ ಹೋಟೆಲ್ ಫೆಸಿಲಿಟೀಸ್ನ ತೊಗೊಂಡು ನಾಳೆ ಹೋಟೆಲ್ ರೂಮ್ ಬಿಟ್ಟು ಹೋಗ್ತಿರಬೇಕು. ಸೊ ಆ ಹೋಟೆಲ್ ನಿಮ್ದಾಗಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಎ ಸರ್ವಿಸ್ ಸೆಕ್ಟರ್. ಫಾರ್ ಸಿಂಪ್ಲಿಸಿಟಿ, ಆಲ್ ದ ವರ್ಕಿಂಗ್ ಪರ್ಸನ್ಸ್ ಆರ್ ಎಂಗೇಜ್ಡ್ ಇನ್ ದಿಸ್ ಡಿವಿಷನ್ಸ್ ಕ್ಯಾನ್ ಬಿ ಕ್ಲಬ್ಡ್ ಇನ್ ಟು 3 ಮೇಜರ್ ಸೆಕ್ಟರ್ಸ್. ಮತ್ತು ಅದೇ ಹೇಳ್ತಿದ್ದಾರೆ. ಪ್ರೈಮರಿ ಸೆಕ್ಟರ್ ನೋಡಿ, ಪ್ರೈಮರಿ ಸೆಕ್ಟರ್ ಇನ್ಕ್ಲೂಡ್ಸ್ 1 and 2. ನಾನು ಹೇಳಿದ್ದೆ, 1 ಅಂದರೆ ಅಗ್ರಿಕಲ್ಚರ್, 2 ಅಂದರೆ ಮೈನಿಂಗ್ ಆ್ಯಂಡ್ ಕ್ವಾರಿಂಗ್. ಸೆಕೆಂಡ್ ಒನ್ ಸೆಕೆಂಡರಿ ಸೆಕ್ಟರ್ ಇನ್ಕ್ಲೂಡ್ಸ್ 3, 4 and 5. 3 ಅಂದರೆ ಏನಪ್ಪ, ಒಂದು ನಿಮಿಷ, ಜಸ್ಟ್ ಅ ಸೆಕೆಂಡ್, ಹೋಯ್ತು. ಹಾಂ, 3 ಅಂದರೆ ಏನಪ್ಪ, 3 ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಅಂತೆ. ಆಮೇಲೆ 4 ಅಂದರೆ ಎಲೆಕ್ಟ್ರಿಸಿಟಿ, ಗ್ಯಾಸ್, ವಾಟರ್ ಸಪ್ಲೈ ಅಂತೆ. 5th ಅಂದರೆ ಕನ್ಸ್ಟ್ರಕ್ಷನ್. ಆಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಲಾಸ್ಟ್ಗೆ, ಸರ್ವಿಸ್ ಸೆಕ್ಟರ್ ಇನ್ಕ್ಲೂಡ್ 6, 7 and 8. 6 ಅಂದರೆ ಟ್ರೇಡ್, 7 ಅಂದರೆ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಸ್ಟೋರೇಜ್, 8 ಅಂದರೆ ಸರ್ವಿಸಸ್. ಆಯಿತಾ? ಸೊ ದಿಸ್ ಈಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಪೀಪಲ್. ಇವಾಗ ನೀವು ನೋಡಿ ಸ್ನೇಹಿತರೆ, ಈ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಜನರಲಿ ಏನಾಗುತ್ತೆ, ಭಾರತದಲ್ಲಿ ಅಥವಾ ಎನಿ ಡೆವಲಪಿಂಗ್ ನೇಷನ್ಸಲ್ಲಿ ಇನಿಷಿಯಲ್ ಪೀರಿಯಡಲ್ಲಿ, ಸ್ಟಾರ್ಟಿಂಗ್ ಪೀರಿಯಡಲ್ಲಿ ಯಾವಾಗಲೂ ಕೂಡ ಪ್ರೈಮರಿ ಸೆಕ್ಟರಲ್ಲೇ ಜನ ಜಾಸ್ತಿ ಇರ್ತಾರೆ. ಬಿಕಾಸ್ ಪ್ರತಿಯೊಬ್ಬರು ಕೂಡ ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಜನ ಸ್ಲೋಲಿ ಸೆಕೆಂಡರಿ ಸೆಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಡೆ ಮೂವ್ ಆಗ್ತಾರೆ, ಟೆರಿಷರಿ ಸೆಕ್ಟರ್ಗೆ ಮೂವ್ ಆಗ್ತಾರೆ. ನೋಡಿ, 100% ಜನ ಇದ್ದರೆ ಇನ್ನೂ 57% ಜನ ರೂರಲಲ್ಲಿ ಪ್ರೈಮರಿ ಸೆಕ್ಟರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದೇ ನೀವು ಸಿಟೀಸಿಗೆ ಬಂದರೆ, ಸಿಟೀಸಲ್ಲಿ ನಿಮ್ಮ ಅಗ್ರಿಕಲ್ಚರ್ ಇರಲ್ಲ. ಸೊ ಅಲ್ಲೇನಾಗುತ್ತೆ, ಬರೀ 9% ಜನ ಮಾತ್ರ ಏನು ಮಾಡ್ತಿದ್ದಾರೆ, ವ್ಯವಸಾಯ ಮಾಡ್ತಿದ್ದಾರೆ, 9% ಪೀಪಲ್. ಬಟ್ 32% ಪೀಪಲ್ ಆರ್ ಇನ್ ಸೆಕೆಂಡರಿ, ಬಿಕಾಸ್ ಸಿಟೀಸಲ್ಲಿ ತುಂಬ ಫ್ಯಾಕ್ಟ್ರೀಸ್ ಇರುತ್ತೆ. ಆ್ಯಂಡ್ 60% ಪೀಪಲ್ ಆರ್ ಆನ್ ಟೆರಿಷರಿ ಸೆಕ್ಟರ್. ನಿಮ್ಗೆ ಇದು ಅರ್ಥ ಆಗಬೇಕು. ಟೆರಿಷರಿ ಸೆಕ್ಟರ್ ಯಾಕೆ, ಬಿಕಾಸ್ ಸಿಟೀಸಲ್ಲಿ IT ಕಂಪ್ನೀಸ್ ಇರುತ್ತೆ, ಹೋಟೆಲ್ಸ್ ಇರುತ್ತೆ, ತುಂಬ ಥರ ಸರ್ವಿಸಿಂಗ್ ಕೊಡುವಂಥ ಫೆಸಿಲಿಟೀಸ್ ಇರುತ್ತೆ. ಅದಕ್ಕೆ ಈ ಜಾಗದಲ್ಲಿ ವರ್ಕ್ ಫೋರ್ಸ್ ಜಾಸ್ತಿ ಇರುತ್ತೆ. ಹಳ್ಳಿಗಳಲ್ಲಿ ಯಾವಾಗಲೂ ಪ್ರೈಮರಿ ಸೆಕ್ಟರ್ ಜಾಸ್ತಿ ಇರುತ್ತೆ, ಪೇಟೆಗಳಲ್ಲಿ ಯಾವಾಗಲೂ ಟೆರಿಷರಿ ಸೆಕ್ಟರ್ ಜಾಸ್ತಿ ಇರುತ್ತೆ. ಹಳ್ಳಿಗಳಲ್ಲಿ ಇಟ್ ಈಸ್ ಆಲ್ವೇಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್, ಬಿಕಾಸ್ ಅವ್ರು ಹುಲಿಮೆ ಮಾಡುವಂಥನ್ನೆಲ್ಲ ಅವ್ರದ್ದೇ ಆಗಿರುತ್ತೆ. ಬಟ್ ಸಿಟೀಸಲ್ಲಿ ಜನರಲ್ ಇಟ್ ಈಸ್ ಪೇಯ್ಡ್ ಎಂಪ್ಲಾಯ್ಮೆಂಟ್ ಆರ್ ವೇಜ್ ಎಂಪ್ಲಾಯ್ಮೆಂಟ್. ವೇಜ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಅಥವಾ ರೆಗ್ಯುಲರ್ ಸ್ಯಾಲರಿಡ್ ಈಸ್ ಎಂಪ್ಲಾಯ್ಡ್ ಆಗಿರ್ತಾರೆ. ಆಯಿತಾ? ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನೋಡಿ, ಸೆಕೆಂಡರಿ ಸೆಕ್ಟರ್ಸ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಟು ಓನ್ಲಿ 25% ಆಫ್ ದ ವರ್ಕ್ ಫೋರ್ಸ್. ಯಾಕೆ ಬರೀ 25% ಆಫ್ ದ ವರ್ಕ್ ಫೋರ್ಸ್? ಬಿಕಾಸ್ ಫ್ಯಾಕ್ಟ್ರೀಸಲ್ಲಿ ಜಾಸ್ತಿ ಜನ ಕೆಲಸ ಮಾಡಬೇಕಂತ ಇಲ್ಲ. ಒಬ್ಬ ವ್ಯಕ್ತಿ ಇದ್ದರೆ 100 ಮಷಿನ್ಸ್ನ ರೆಡಿ ಮಾಡ್ತಾನೆ. ಅದಕ್ಕೋಸ್ಕರ ಅಬೌಟ್ 29% ಆಫ್ ದ ವರ್ಕರ್ಸ್ ಆರ್ ಇನ್ ಸರ್ವಿಸ್ ಸೆಕ್ಟರ್. ನೆನ್ಪಿಟ್ಕೊಳ್ಳಿ, ಅತಿ ಜಾಸ್ತಿ ಎಂಪ್ಲಾಯ್ಮೆಂಟ್ ನಿಮಗೆ ಒಂದು ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಬರುತ್ತೆ, ಇನ್ನೊಂದು ಸರ್ವಿಸ್ ಸೆಕ್ಟರಲ್ಲಿ ಬರುತ್ತೆ. ಬಿಕಾಸ್ IT ಕಂಪ್ನೀಸಲ್ಲಿ ಇಂಜಿನಿಯರ್ಗಳ ಅವಶ್ಯಕತೆ ಯಾವಾಗಲೂ ಇರ್ತಾನೆ ಇರುತ್ತೆ. ಬಟ್ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಮಷಿನ್ನ ಆಪರೇಟ್ ಮಾಡೋಕ್ಕೆ ಇಬ್ಬರೇ ಬೇಕಾಗುತ್ತೆ. ಅದಕ್ಕೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಆಗುತ್ತೆ, ಎಂಪ್ಲಾಯ್ಮೆಂಟ್ ಫೆಸಿಲಿಟೀಸ್ ಕಮ್ಮಿ ಇರುತ್ತೆ. ಬಟ್ ವಾಟ್ ಎವರ್ ಇಟ್ ಈಸ್, ಟೆರಿಷರಿ ಸೆಕ್ಟರ್ ಜಾಸ್ತಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಪ್ರೈಮರಿ ಸೆಕ್ಟರ್ ಅಗ್ರಿಕಲ್ಚರ್, ಇನಿಷಿಯಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮೇಲೆ ಫೋಕಸ್ ಮಾಡಿದ್ದು ಮಹಾತ್ಮ ಗಾಂಧಿಯವರು. ಸೆಕೆಂಡರಿ ಸೆಕ್ಟರ್ ಇಂಡಸ್ಟ್ರೀಸ್ ಮತ್ತು IT ಸೆಕ್ಟರ್ ಮೇಲೆ ಫೋಕಸ್ ಮಾಡಿದ್ದು ಜವಾಹರ್ಲಾಲ್ ನೆಹರು ಸರ್ಗಳು. ನಿಮ್ಗೆ ಇದ್ರ ಮೇಲೆ ಒಂದು ಸ್ಮಾಲ್ ಡಿಫ್ರೆನ್ಸ್ ಗೊತ್ತಿರಬೇಕಂತ ಹೇಳ್ತಾ ಇದ್ದಾನೆ. ಆ್ಯಂಡ್ 6 ಪಾಯಿಂಟ್ ಈಗಷ್ಟೇ ನೋಡಿದ್ರೆ 60% ಆಫ್ ದ ವರ್ಕ್ ಫೋರ್ಸ್ ಇನ್ ರೂರಲ್ ಏರಿಯಾ ಡಿಪೆಂಡ್ಸ್ ಆನ್ ಅಗ್ರಿಕಲ್ಚರ್, ಫಾರೆಸ್ಟ್ರಿ ಆ್ಯಂಡ್ ಫಿಶಿಂಗ್. 23% ಆಫ್ ದ ರೂರಲ್ ವರ್ಕರ್ ಡಿಪೆಂಡ್ಸ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಡಸ್ಟ್ರಿ. ನೆನ್ಪಿಟ್ಕೊಳ್ಳಿ ಗೈಸ್, ಫಾರೆಸ್ಟ್ರಿ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಪ್ರೈಮರಿ ಸೆಕ್ಟರ್. ಈಗ ನೀವು ಕಾಡಿಗೆ ಹೋಗ್ತೀರಾ, ಮರ ಕಡ್ಕೊಂಡು ಬರ್ತೀರಾ, ಅಥವಾ ಕಾಡಿಗೆ ಹೋಗ್ತೀರಾ, ಜೇನು ತೊಗೊಬರ್ತೀರಲ್ವಾ, ಇಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಪ್ರೈಮರಿ ಸೆಕ್ಟರ್ ಓನ್ಲಿ. ಆಯಿತಾ? ಅದೊಂದು ನೆನ್ಪಿಟ್ಕೊಳ್ಳಿ. ಕನ್ಸ್ಟ್ರಕ್ಷನ್ ಆ್ಯಂಡ್ ಅದರ್ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್. ಸರ್ವಿಸ್ ಸೆಕ್ಟರ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಫಾರ್ 20% ಆಫ್ ರೂರಲ್ ವರ್ಕರ್ಸ್. ಓಕೆ, ಇಟ್ಸ್ ಜಸ್ಟ್ ಸ್ಟಾರ್ಟ್ ಬೇಕಾಗಿಲ್ಲ. ಅಗ್ರಿಕಲ್ಚರ್ ಈಸ್ ನಾಟ್ ಅ ಮೇಜರ್ ಸೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ಅರ್ಬನ್ ಏರಿಯಾಸ್. ಈಗಷ್ಟೇ ಹೇಳಿದೆ, ಪೇಟೆಗಳಲ್ಲಿ ಯಾರು ಕೂಡ ವ್ಯವಸಾಯ ಜಾಸ್ತಿ ಜನ ಮಾಡಲ್ಲ, ಮೇನ್ಲಿ ಎಂಗೇಜ್ಡ್ ಇನ್ ಸರ್ವಿಸ್ ಸೆಕ್ಟರ್. ಬಿಕಾಸ್ ಬೆಂಗಳೂರನ್ನೇ ನೀವು ರೆಫರೆನ್ಸ್ ಆಗಿ ತಗೊಂಡ್ರೆ ಬೆಂಗಳೂರಲ್ಲಿ IT ಸೆಕ್ಟರ್ ಇದೆ. ಓಕೆನಾ? IT ಈಸ್ ಅ ಸರ್ವಿಸ್ ಬೇಸ್ಡ್ ಸೆಕ್ಟರ್. ಇದು ಪದೇ ಪದೇ ಕ್ಲೋಸ್ ಆದರೆ ನಾನು ಟ್ಯಾಬ್ನ ಈಗ ಬಿಸಾಕ್ತಾನೆ.
ನೆಕ್ಸ್ಟ್, about 60% of the urban workers are in service sector. Recording on idea. About 60% of the service sector. The secondary sector gives employment to about 1/3 of the urban force. ಅಂದರೆ ಒಂದು 3 ಜನ ಇದ್ದರೆ ಅದರಲ್ಲಿ ಒಬ್ಬ ನಮ್ಮ ಸರ್ವಿಸ್ ಸೆಕ್ಟರ್ಗಿಂತ ಇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದ್ದಾರೆ ಅಂತ ಹೇಳ್ತಿದ್ದಾರೆ, ಪರವಾಗಿಲ್ಲ. ಬೋತ್ ಮೆನ್ ಆ್ಯಂಡ್ ವುಮೆನ್ ವರ್ಕರ್ಸ್ ಆರ್ ಕಾನ್ಸಂಟ್ರೇಟೆಡ್ ಇನ್ ದ ಪ್ರೈಮರಿ ಸೆಕ್ಟರ್. ಆಫ್ಕೋರ್ಸ್ ವುಮೆನ್ ವರ್ಕರ್ಸ್ ಕಾನ್ಸಂಟ್ರೇಷನ್ ಈಸ್ ವೆರಿ ಹೈ ದರ್. ಆಫ್ಕೋರ್ಸ್ ಅಗ್ರಿಕಲ್ಚರ್ಲಿ ಹೆಣ್ಮಕ್ಳ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ. ಅಬೌಟ್ 64% ಆಫ್ ದ ಫೀಮೇಲ್ ವರ್ಕ್ ಫೋರ್ಸ್ ಇಸ್ ಎಂಪ್ಲಾಯ್ಡ್ ಇನ್ ಪ್ರೈಮರಿ ಸೆಕ್ಟರ್, ವೆರಸ್ 38% ಆಫ್ ದ ಮೇಲ್ಸ್ ಆರ್ ವರ್ಕರ್ಸ್ ಇನ್ ದಟ್ ಸೆಕ್ಟರ್. ಸೊ ಹೆಣ್ಮಕ್ಳ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂತೆ, ಗಂಡು ಮಕ್ಳ ಕಾಂಟ್ರಿಬ್ಯೂಷನ್ ಕಮ್ಮಿ ಇದೆ ಅಂತೆ. ಮೆನ್ ಗೆಟ್ ಅಪಾರ್ಚುನಿಟೀಸ್ ಇನ್ ಬೋತ್ ಪ್ರೈಮರಿ ಆ್ಯಂಡ್ ಸರ್ವಿಸ್ ಸೆಕ್ಟರ್. ಎಲ್ಲದರಲ್ಲೂ ಸಿಗುತ್ತೆ. ಗಂಡಸರು ಪ್ರೈಮರಿ ಸೆಕ್ಟರಲ್ಲೂ ಮಾಡ್ಬೋದು, ಫ್ಯಾಕ್ಟ್ರೀಸಲ್ಲಿ ಕೂಡ ಮಾಡ್ಬೋದು, ಸರ್ವಿಸ್ ಸೆಕ್ಟರಲ್ಲಿ ಕೂಡ ಮಾಡ್ಬೋದು, ಹೆಣ್ಮಕ್ಳು ಕೂಡ ಮಾಡ್ಬೋದು. ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಕಂಪನಿ ಪಾಲಿಸೀಸ್. ಆಯಿತಾ? ಗ್ರೋತ್ ಆ್ಯಂಡ್ ಚೇಂಜಿಂಗ್ ಸ್ಟ್ರಕ್ಚರ್ ಆಫ್ ಎಂಪ್ಲಾಯ್ಮೆಂಟ್. ಈಗ ಗ್ರೋತ್ ಬಗ್ಗೆ ಮಾತಾಡೋಣ ನೋಡಿ. ಇನ್ ಚಾಪ್ಟರ್ 2 and 3 ಯು ಮೈಟ್ ಹ್ಯಾವ್ ಸ್ಟಡಿಡ್ ಅಬೌಟ್ ಪ್ಲಾನಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ಡೀಟೇಲ್ ಇದೆ. 5 year ಪ್ಲಾನ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಹಿಯರ್ ವಿ ವಿಲ್ ಲುಕ್ ಇನ್ ಟು 2 ಡೆವಲಪ್ಮೆಂಟಲ್ ಇಂಡಿಕೇಟರ್ಸ್, ಗ್ರೋತ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ GDP. ಗ್ರೋತ್ ಆಫ್ ಎಂಪ್ಲಾಯ್ಮೆಂಟ್ ಅಂದರೆ ಎಷ್ಟು ಜನಕ್ಕೆ ಕೆಲಸ ಸಿಗ್ತಿದೆ ಅಂತ. GDP ಅಂದರೆ ದ ಟೋಟಲ್ ಅಮೌಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿದಿನ್ ಅ ಡೊಮೆಸ್ಟಿಕ್ ಟೆರಿಟರಿ ಆಫ್ ಅ ನೇಷನ್ ವಿದಿನ್ ಅ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್. ಜನರಲಿ 1 ವರ್ಷ, ಗೊತ್ತಲ್ವಾ? 1 ವರ್ಷದಲ್ಲಿ ಎಷ್ಟು ವಸ್ತುಗಳ ಉತ್ಪಾದನೆ ಆಗಿತ್ತು, ಆ ವಸ್ತುಗಳ ಬೆಲೆಗಳನ್ನ ಆ್ಯಡ್ ಮಾಡಿದ್ರೆ ನಿಮಗೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಸಿಗುತ್ತೆ. ಆ್ಯಂಡ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ ನಾವು ಆ ವರ್ಷದಲ್ಲಿ ಆ ವಸ್ತುವಿನ ಬೆಲೆ ರೆಫರೆನ್ಸ್ನೇ ತೊಗೊಳ್ತೀವಿ. ಅದೇ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನೋಡಿ, ಗ್ರಾಸ್ ನಾಮಿನಲ್ GDP ಗೊತ್ತಿರುತ್ತಲ್ಲ. ನಾಮಿನಲ್ GDP ಅಂದರೆ ಕರೆಂಟ್ ಪ್ರೊಡಕ್ಷನ್ ವಿತ್ ಕರೆಂಟ್ ಇಯರ್ ಪ್ರೈಸಸ್. ರಿಯಲ್ GDP ಅಂದರೆ ಕರೆಂಟ್ ಪ್ರೊಡಕ್ಷನ್ ವಿತ್ ಬೇಸ್ ಇಯರ್ ಪ್ರೈಸಸ್. ನಿಮ್ಗೆ ಇದೆಲ್ಲ ನೆನಪಿದೆ ಅಂತ ಇಟ್ಕೊಳ್ತೇನೆ. ಓಕೆ, ನಿಯರ್ಲಿ 70 years of planned development have been aimed in expansion of the economy through the increase in national output and employment. Of course, ನಿಮ್ಗೆ ಗೊತ್ತಿರುತ್ತೆ. During this period, 1950 to 2010, gross domestic product of India grew positively and was higher than the employment growth. ನೆನ್ಪಿಟ್ಕೊಳ್ಳಿ, GDP ಜಾಸ್ತಿ ಆಗ್ತಿದೆ ಅಂತೆ, ಬಟ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿಲ್ಲ. GDP ಬೆಳೆದು ಎಂಪ್ಲಾಯ್ಮೆಂಟ್ ಬರಲ್ಲ ಅಂದರೆ ಜನರ ಹತ್ರ ದುಡ್ಡು ಬರಲ್ಲ. ಅಂದರೆ ಜನ ವಸ್ತುಗಳನ್ನ ಡಿಮಾಂಡ್ ಮಾಡಲ್ಲ ಅಂದರೆ ಆ ವಸ್ತುನ ಫ್ಯಾಕ್ಟ್ರಿಯವರು ಪ್ರೊಡ್ಯೂಸ್ ಮಾಡಲ್ಲ. ಯಾವಾಗ ಫ್ಯಾಕ್ಟ್ರಿಯವರು ಆ ವಸ್ತುನ ಪ್ರೊಡ್ಯೂಸ್ ಮಾಡಲ್ವೋ GDP ಆಟೋಮೆಟಿಕಲಿ ಬಿದ್ದೋಗುತ್ತೆ. ಹವೆವರ್ ದೇರ್ ವಾಸ್ ಆಲ್ವೇಸ್ ಅ ಫ್ಲಕ್ಚುಯೇಷನ್ ಇನ್ ದ ಗ್ರೋತ್ ಆಫ್ GDP. ಮೇಲ್ಗಡೆ ಹಿಂಗೆ GDP ಮೇಲೆ ಕೆಳಗೆ ಆಗ್ತಂತೆ. ಡ್ಯೂರಿಂಗ್ ದಿಸ್ ಪೀರಿಯಡ್ ಎಂಪ್ಲಾಯ್ಮೆಂಟ್ ರೇಟ್ ಗ್ರೀವ್ ನಾಟ್ ಮೋರ್ ದೆನ್ 2%. ಇದು ತುಂಬ ಕಮ್ಮಿ. ಓಕೆ, GDP ಬೆಳೀತಾ ಪ್ರೊಡಕ್ಷನ್ ಬೆಳೀತಾ ಇದೆ ಅಂದಮೇಲೆ, ಪ್ರೊಡಕ್ಷನ್ ಜೊತೆ ಪ್ರೊಡ್ಯೂಸರ್ಸ್ ಬೆಳೀತಿದ್ದಾರೆ ಅಂದಮೇಲೆ ಅವಾಗ ಕೆಲಸಗಳು ಕೂಡ ಜಾಸ್ತಿನೇ ಆಗ್ತಿರ್ಬೇಕು. ಓಕೆ, ಇದು ಬೇಕಾಗಿಲ್ಲ ಬಿಡಿ. ಓಕೆ, ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್, ಬಟ್ ಸ್ಟಿಲ್ ಓದೋಣ. ಚಾರ್ಟ್ 6.3 ಆಲ್ಸೋ ಪಾಯಿಂಟ್ಸ್ ಅಬೌಟ್ ದ ಡಿಸ್ಹಾರ್ಟ್ನಿಂಗ್ ಡೆವಲಪ್ಮೆಂಟ್ ಆಫ್ late 1990s. ಎಂಪ್ಲಾಯ್ಮೆಂಟ್ ಗ್ರೋತ್ ರೇಟ್ ಡಿಕ್ಲೈನಿಂಗ್ ಆ್ಯಂಡ್ ರೀಚಿಂಗ್ ದ ಲೆವೆಲ್ ಆಫ್ ಗ್ರೋತ್ ಆಫ್ ಇಂಡಿಯಾ ಹ್ಯಾಡ್ ಬಿನ್ ಅರ್ಲಿ ಇನ್ ದ ಪ್ಲಾನಿಂಗ್ ಸ್ಟೇಜಸ್. ಅಷ್ಟು ಡೆವಲಪ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಡ್ಯೂರಿಂಗ್ ದೀಸ್ ಇಯರ್ಸ್ ವಿ ಆಲ್ಸೋ ಹ್ಯಾಡ್ ಅ ಗ್ಯಾಪ್ ಇನ್ ವೈಡ್ನಿಂಗ್ ದ ಗ್ರೋತ್ ಆಫ್ GDP ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್. GDP ಬೆಳೀತಾ ಇದೆ, ಎಂಪ್ಲಾಯ್ಮೆಂಟ್ ಬೆಳೀತಾ ಇಲ್ಲ ಅಂತ ಹೇಳ್ತಿದ್ದಾರೆ. ದಿಸ್ ಮೀನ್ಸ್ ದಟ್ ಇನ್ ದ ಇಂಡಿಯನ್ ಎಕಾನಮಿ ವಿದೌಟ್ ಜನರೇಟಿಂಗ್ ಎಂಪ್ಲಾಯ್ಮೆಂಟ್ ವಿ ಆರ್ ಏಬಲ್ ಟು ಪ್ರೊಡ್ಯೂಸ್ ಮೋರ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಅದು ಯಾಕಾಗತ್ತೆ ಅಂದರೆ, ಇಂಡಿಯಾದಲ್ಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿ 10 ಜನರು ಮಾಡುವಂಥ ಕೆಲಸನ ಒಬ್ಬನೇ ಮಾಡ್ತಿರ್ತಾನೆ. ಕೂಲಿಗಳ ಥರ ಕೆಲಸ ಮಾಡ್ತಿರ್ತೇವೆ ನಾವು. ಅದರಿಂದ ಏನಾಗುತ್ತೆ, ಫ್ಯಾಕ್ಟ್ರಿಗಳು ಕಮ್ಮಿ ಸ್ಯಾಲ್ರಿ ಕೊಟ್ಟು ಜಾಸ್ತಿ ಕೆಲಸ ಮಾಡಿಸ್ಕೊಳ್ತಿರ್ತಾರೆ. ನಮಗೆ ಇಂಡಿಯನ್ ಮೆಂಟಾಲಿಟಿ ಇದೆ. ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ 9 to 5 ಅಂದರೆ 9 to 5ಗೆ ಕೆಲಸ ಮಾಡ್ತಾನೆ. ಬಟ್ ಭಾರತದಲ್ಲಿ 9 to 5 ಜಾಬ್ ಅಂದರೆ ಅವ್ನು 7 ಗಂಟೆಗೆ ಎದ್ದು ಲ್ಯಾಪ್ಟಾಪ್ ಹಿಡ್ಕೊಂಡು ರಾತ್ರಿ 11 ಗಂಟೆ 12 ಗಂಟೆವರೆಗೂ ಕೆಲಸ ಮಾಡ್ತಿರ್ತಾನೆ. ವಿ ಆರ್ ಓವರ್ ವರ್ಕಿಂಗ್ ಆ್ಯಂಡ್ ಅಂಡರ್ ಪೇಡ್. ಅದಕ್ಕೋಸ್ಕರ ಏನಾಗುತ್ತೆ, ಜಾಸ್ತಿ ಜನ ಬೇಕಾಗಲ್ಲ ಕೆಲಸ ಮಾಡೋಕ್ಕೆ. ಸೊ ಎಂಪ್ಲಾಯ್ಮೆಂಟ್ ರೇಟ್ ಕಮ್ಮಿ ಇದ್ರೂ ಕೂಡ ಗ್ರೋತ್ ಜಾಸ್ತಿ ಆಗ್ತಿರುತ್ತೆ. ವಿ ನೀಡ್ ಟು ಕಮ್ ಔಟ್ ಆಫ್ ದಿಸ್ ಮೆಂಟಾಲಿಟಿ. ಪ್ರಾಬ್ಲಮ್ ಇದೆ, ವಿ ನೀಡ್ ಟು ಕಮ್ ಔಟ್ ಆಫ್ ದಿಸ್ ಮೆಂಟಾಲಿಟಿ. ಆಯಿತಾ? ಸ್ಕಾಲರ್ಸ್ ರೆಫರ್ ದಿಸ್ ಫೆನಾಮಿನನ್ ಆಸ್ ಜಾಬ್ಲೆಸ್ ಗ್ರೋತ್ ಅಂದರೆ GDP ಬೆಳೀತಾ ಇದೆ, ಬಟ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಬರ್ತಾ ಇಲ್ಲ. ಯಾಕೆ? ಒಬ್ಬ ವ್ಯಕ್ತಿ 10 ಜನರಿಗಾಗುವಷ್ಟು ಕೆಲಸನ ಮಾಡ್ತಾನೆ ಇರ್ತಾನೆ. ಸೊ far we have been seen that how employment has growth comparison to GDP. Now it is necessary to know how the growth pattern of employment and GDP affects different sections of the workforce. Idu paravagilla nodona. From this we will also be able to understand the types of employment generated in our country. Okay, continue. Let's look at 2 indicators that we have seen in preceding sections. Employment of the people in various industries and their status. Okay, nodona. Employment hegide, avradu paristhiti hegide anta. We know India is an agrarian nation. We know that India is an agrarian nation. Agrarian ಅಂದರೆ ಏನು? ಮೇಜರ್ಲಿ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್, ಪ್ರೈಮರಿ ಸೆಕ್ಟರ್ ಅಂತ.
A major section of the population lives in rural areas and is dependent on agriculture for their main livelihood. ಇದೆಲ್ಲ ನಾವು ಆಲ್ರೆಡಿ ಹ್ಯೂಮನ್ ಕ್ಯಾಪಿಟಲ್ ಚಾಪ್ಟರ್ ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಡೆವಲಪ್ಮೆಂಟ್ ಸ್ಟ್ರಾಟಜೀಸ್ ಇನ್ ಮೆನಿ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ ಹ್ಯಾವ್ ಹೇಮ್ಡ್ ಅಟ್ ರೆಡ್ಯೂಸಿಂಗ್ ದ ಪ್ರಪೋರ್ಷನ್ ಆಫ್ ಪೀಪಲ್ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್. ಸೊ ಏನು ಮಾಡಬೇಕಂತ ಇದೆ ಸರ್ಕಾರ, ಸ್ಕೀಮ್ಸ್ನ ತಗೊಬಂದು ಜನನ ಅಗ್ರಿಕಲ್ಚರಿಂದ ಹೊರಗೆ ಬರೋ ಹಾಗೆ ಮಾಡ್ತಿದ್ದಾರೆ. ಮಾಡಲೇಬೇಕು. ಜನ ಅಗ್ರಿಕಲ್ಚರಿಂದ ಮ್ಯಾನುಫ್ಯಾಕ್ಚರಿಂಗ್ ಮತ್ತು IT ಸೆಕ್ಟರ್ಗೆ ಹೋದಾಗ ಅವರಿಗೆ ಸ್ಯಾಲರೀಸ್ ಕೂಡ ಜಾಸ್ತಿ ಬರ್ತಾ ಹೋಗುತ್ತೆ ಆ್ಯಂಡ್ ಗ್ರೋತ್ ಕೂಡ ಬೆಳೀತಾ ಹೋಗುತ್ತೆ. Distribution of workforce by industrial sectors shows substantial shift from the farm work to non-farm work. ಇದು ವೆರಿ ಸಿಂಪಲ್. ಏನಾಗುತ್ತಂದರೆ ಯಾವಾಗ ಒಂದು ಇಂಡಸ್ಟ್ರಿನೋ ಫ್ಯಾಕ್ಟ್ರಿನೋ ಬರುತ್ತಲ್ವ, ಜನ ಫಾರ್ಮಿಂಗ್ನ ಬಿಟ್ಟು ಆ ಕಡೆ ಹೋಗೋದ್ರಿಂದ ದೆರ್ ಇಸ್ ಅ ಶಿಫ್ಟ್ ಅಂತ ಹೇಳ್ತಿದ್ದಾರೆ. ಪರವಾಗಿಲ್ಲ. ಒಂದು ನಿಮಿಷ ಫೋನ್ ಬರ್ತಾ ಇದೆ. Oh, yes, let's continue. In 1972-73, about 74% of the workforce was engaged in primary sector, and in 2023, the proportion has declined to 46%. Because ಈಗ IT ಸೆಕ್ಟರ್ ಮತ್ತು ಸರ್ವಿಸ್ ಸೆಕ್ಟರ್ ಬೆಳೀತಿರೋದ್ರಿಂದ ಪಾಪ್ಯುಲೇಷನ್ ಸ್ವಲ್ಪ ಕಮ್ಮಿ ಆಗ್ತಿದೆ. ಸೆಕೆಂಡರಿ ಆ್ಯಂಡ್ ಸರ್ವಿಸ್ ಸೆಕ್ಟರ್ಸ್ ಆರ್ ಶೋಯಿಂಗ್ ಪ್ರಾಮಿಸಿಂಗ್ ಫ್ಯೂಚರ್ ಟು ಇಂಡಿಯನ್ ವರ್ಕ್ಫೋರ್ಸ್. ಆಫ್ ಕೋರ್ಸ್ ಇನ್ನು ಫ್ಯೂಚರಲ್ಲಿ ಒಳ್ಳೊಳ್ಳೆ ಕೆಲಸ ಬರುತ್ತೆ ಅಂತ ಹೇಳ್ತಿದ್ದಾರೆ. ಯು ಮೇ ನೋಟಿಸ್ ದ ಶೇರ್ಸ್ ಆಫ್ ದಿಸ್ ಸೆಕ್ಟರ್ಸ್ ಹ್ಯಾವ್ ಇನ್ಕ್ರೀಸ್ ಫ್ರಮ್ 11 to 25% and 15 to 29% ರೆಸ್ಪೆಕ್ಟಿವ್ಲಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಈಗ 25% ವರ್ಕ್ ಫೋರ್ಸ್ನ ಇಟ್ಕೊಂಡಿದೆ ಆ್ಯಂಡ್ ಸರ್ವಿಸ್ ಸೆಕ್ಟರಿಗೆ 29% ವರ್ಕ್ ಫೋರ್ಸ್ನ ಇಟ್ಕೊಂಡಿದೆ ಅಂತೆ. ದ ಡಿಸ್ಟ್ರಿಬ್ಯೂಷನ್ ಆಫ್ ದ ವರ್ಕ್ ಫೋರ್ಸ್ ಇನ್ ಡಿಫ್ರೆಂಟ್ ಸ್ಟೇಟಸಸ್ ಇಂಡಿಕೇಟ್ಸ್ ದಟ್ over the last 5 decades, 1970 to 2023, people have moved from self-employment to regular salaried employment to casual work labor. ಸೂಪರ್. ಜನ ಅಗ್ರಿಕಲ್ಚರ್ನ ಬಿಟ್ಟು ಸ್ಯಾಲರಿಡ್ ಎಂಪ್ಲಾಯ್ಸ್ ಆಗ್ತಿದ್ದಾರೆ, ಆಮೇಲೆ ಕೆಲವರು ಕ್ಯಾಶುವಲ್ ಎಂಪ್ಲಾಯ್ಸ್ ಕೂಡ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಯೆಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಂಟಿನ್ಯೂಸ್ ಟು ಬಿ ಅ ಮೇಜರ್ ಎಂಪ್ಲಾಯ್ಮೆಂಟ್ ಪ್ರೊವೈಡರ್. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದರೆ ಅಗ್ರಿಕಲ್ಚರ್ ಅಂತ ನೆನ್ಪಿಟ್ಕೊಳ್ಳಿ ಮೇಜರ್ಲಿ, ಆಯಿತಾ. ಸೊ ಇಂಟರ್ಚೇಂಜಬಲ್ ಆಗಿ ವರ್ಡ್ಸ್ ಯೂಸ್ ಮಾಡ್ತಿದ್ದಾರೆ. ಲುಕ್ ಅಟ್ ದ ಲಾಸ್ಟ್ ಕಾಲಮ್ ಎಲ್ಲ ಬೇಕಾಗಿಲ್ಲ, ಬಟ್ ಈ ಟ್ಯಾಬ್ನ ಬಿಸಾಕುವಂಥ ಅವಶ್ಯಕತೆ ಬಂದಿದೆ. ಲುಕ್ ಅಟ್ ದ ಲಾಸ್ಟ್ ಕಾಲಮ್ ಆಫ್ 6.3. ಹೌ ಡು ಯು ಅಂಡರ್ಸ್ಟ್ಯಾಂಡ್ ದ ಸ್ಟಾಗ್ನೇಷನ್ ಆಫ್ ಸೆಕೆಂಡರಿ ಎಂಪ್ಲಾಯ್ಮೆಂಟ್ ಆ್ಯಂಡ್ ಮಾಡರ್ನ್. ಇದು ಬೇಕಾಗಿಲ್ಲ ಬಿಡಿ, ಕ್ಲಾಸಲ್ಲಿ ಡಿಸ್ಕಸ್ ಮಾಡಬೇಕಂತೆ, ನಾವು ಮಾಡೋದು ಬೇಕಾಗಿಲ್ಲ. ಸ್ಕಾಲರ್ಸ್ ಕಾಲ್ ದಿಸ್ ಪ್ರೊಸೆಸ್ ಆಫ್ ಮೂವಿಂಗ್ ಫ್ರಮ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟು ರೆಗ್ಯುಲರ್ ಸ್ಯಾಲರಿಡ್ ಎಂಪ್ಲಾಯ್ಸ್ ಟು ಕ್ಯಾಶುವಲ್ ವರ್ಕರ್ ಆಸ್ ಕ್ಯಾಶುವಲೈಸೇಷನ್ ಆಫ್ ವರ್ಕ್ ಫೋರ್ಸ್. ಇದು ನೆನ್ಪಿಟ್ಕೊಳ್ಳಿ. ಕ್ಯಾಶುವಲೈಸೇಷನ್ ಆಫ್ ವರ್ಕ್ ಫೋರ್ಸ್ ಅಂದ್ರೇನು, ಜನ ಅಗ್ರಿಕಲ್ಚರ್ನ ಬಿಟ್ಟು ರೆಗ್ಯುಲರ್ ಸ್ಯಾಲರೀಸ್ಗೆ ಬರ್ತಾರೆ, ರೆಗ್ಯುಲರ್ ಸ್ಯಾಲರೀಸಿಂದ ವೇಜ್ ವರ್ಕರ್ಸ್ ಆಗಿ ಬದಲಾಗ್ತಾರೆ. ಫ್ರೀ ಟೈಮ್, ಫುಲ್ ಟೈಮ್, ಫ್ರೀಲ್ಯಾನ್ಸಿಂಗ್ ಅದೆಲ್ಲ. ಸೊ ಇದನ್ನ ಕ್ಯಾಶುವಲೈಸೇಷನ್ ಆಫ್ ವರ್ಕ್ ಫೋರ್ಸ್ ಅಂತ ಕರೀತಾರೆ. ದಿಸ್ ಮೇಕ್ಸ್ ದ ವರ್ಕರ್ಸ್ ಹೈಲಿ ವಲ್ನರೇಬಲ್ ಅಂದರೆ ಪ್ರಾಬ್ಲಮ್ಸ್ ಬರುವಂಥದ್ದು ಅಥವಾ ಡೈಲಿ ಕಷ್ಟಗಳು ಬರುವಂಥ ಫೇಸ್ಗೆ ಹೋಗುತ್ತೆ. ಹೌ? ಲುಕ್ ಅಟ್ ದ ಫೇಸ್ ಆಫ್ ಸ್ಟಡಿ ಆಫ್ ಅಹಮದಾಬಾದ್ ಪ್ರಿಸೈಡಿಂಗ್ ಸೆಕ್ಷನ್, ಅದು ಬೇಕಾಗಿಲ್ಲ. In the meantime, you have also noticed that 2017 to 23, a moderate rise in the share of regular salaried employees. Regular salaried employees ಈ ಫೇಸಲ್ಲಿ ಯಾಕೆ ಜಾಸ್ತಿ ಆಗ್ತಿದ್ದಾರೆ ಅಂದರೆ IT ಸೆಕ್ಟರಲ್ಲಿ ಮೆಜಾರಿಟಿ ಆಫ್ ದ ಪೀಪಲ್ ಆರ್ ಗೆಟಿಂಗ್ ಸ್ಯಾಲರೀಸ್, ಅದಕ್ಕೋಸ್ಕರ, ಆಯಿತಾ. ಆ್ಯಂಡ್ ವಾಟ್ ಈಸ್ ದಿಸ್ ಫಿನಾಮಿನನ್ ಕಾಲ್ಡ್, ಅದೆಲ್ಲ ಬೇಕಾಗಿಲ್ಲ. ಸೊ ಇನ್ಫಾರ್ಮಲೈಸೇಷನ್ ಆಫ್ ವರ್ಕ್ ಫೋರ್ಸ್ ಅಂದ್ರೇನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೇನೆ. ಇನ್ಫಾರ್ಮಲೈಸೇಷನ್ ಆಫ್ ವರ್ಕ್ ಫೋರ್ಸ್ ಆ್ಯಂಡ್ ಇನ್ನು 2-3 ಟಾಪಿಕ್ಸ್ ಇದೆ. ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೇನೆ, ಬಿಕಾಸ್ ನಾನು ಸ್ವಲ್ಪ ಗಂಟಲು ಇಟ್ಕೊಬಿಟ್ಟಿದೆ. ಸೊ ನಥಿಂಗ್ ಟು ವರಿ. ಸಾರಿ 17 ಮಿನಿಟ್ಸಲ್ಲಿ ವೀಡಿಯೋ ಬೇಗ ಮುಗಿಸ್ತಾ ಇದ್ದೇನೆ ಅಂತ. ಬಟ್ ವೆರಿ ಸೂನ್ ಐ ವಿಲ್ ಫಿನಿಶ್ ಆಫ್ ದಿಸ್ ಚಾಪ್ಟರ್ ಆ್ಯಂಡ್ ದೆನ್ ವಿ ವಿಲ್ ಗೋ ಟು ನೆಕ್ಸ್ಟ್ ಚಾಪ್ಟರ್. ಜೈ.